ದಾವಣಗೆರೆಯ ಮುದ್ದೇನಹಳ್ಳಿಯಲ್ಲಿ ಅತ್ತೆ ಅಳಿಯ ಎಸ್ಕೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 55 ವರ್ಷದ ಅತ್ತೆ ಶಾಂತ ಮನೆಗೆ ವಾಪಸ್ ಆಗಿದ್ದಾರೆ. ಆದ್ರೆ ಈಗ ಶಾಂತ ಅವರು ಹೇಳ್ತಾ ಇದ್ದಾರೆ, ನಂಗೆ ಗೊತ್ತಿಲ್ಲ ಅಳಿಯ ಎಲ್ಲಿದ್ದಾನೆ ಅಂತ ಹೇಳಿ ಅತ್ತೆ ಶಾಂತ ಹೇಳ್ತಿದ್ದಾರೆ. ಈಗಾಗಲೇ ಈ ಎಲ್ಲ ಘಟನೆಗಳ ಆಯ್ತು, ಆಮೇಲೆ ಸಾಕಷ್ಟು ರೀತಿಯಾಗಿ ಸುದ್ದಿ ವೈರಲ್ ಆಯ್ತಲ್ಲ. ಆ ನಂತರ ಅತ್ತೆ ಇದರಿಂದ ತಿಳ್ಕೊಂಡು ಈ ಸ್ಟೋರಿಯನ್ನ ನೋಡಿ ಆನಂತರ ವಾಪಸ್ ಮನೆಗೆ ಬಂದಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಅಳಿಯನ ಜೊತೆ ಓಡಿ ಹೋಗಿಲ್ಲ, ನಾನು ಹೋಗಿರೋದು ನನ್ನ ತವರು ಮನೆಗೆ. ನನ್ನ ಗಂಡ ಸಾಲ ಮಾಡಿ ಮನೆಗಾಗಿ ನನಗೆ ಕಿರುಕುಳ ಕೊಟ್ಟಿದ್ದ, ಅದಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಿದ್ದೆ. ಗಂಡನ ಮೇಲೆ ಈಗ ನಾಪತ್ತೆಯಾಗಿದ್ದಂತಹ ಶಾಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನ ಅಳಿಯ ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಅತ್ತೆ. ಅಳಿಯನ ಜೊತೆ ಓಡ್ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಈ ಎಲ್ಲ ವಿಚಾರಗಳ ಆಯ್ತಲ್ಲ, ಎಲ್ಲ ಅತ್ತೆ ಮತ್ತು ಅಳಿಯನ ಎಸ್ಕೇಪ್ ಆಗಿದೆ, ಇಲ್ಲಿ ಅವರಿಬ್ರು ಕೂಡ ಓಡ್ ಹೋಗಿದ್ದಾರೆ ಅನ್ನುವಂತಹ ಯಾವಾಗ ಸುದ್ದಿ ಗೊತ್ತಾಯ್ತು ಆ ವಿಚಾರಗಳೆಲ್ಲ ಕಡೆ ಹರಿದಾಡ್ತು. ಆ ನಂತರ ಇದೇ ವಿಚಾರದಿಂದ ತಿಳ್ಕೊಂಡಂತಹ ಅತ್ತೆ ಶಾಂತ ಇದೀಗ ತನ್ನ ಮನೆಗೆ ವಾಪಸ್ ಬಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇರೋ ಊರಲ್ಲೇ ಅಲ್ಲೇ ನಿಂತ್ಕೊಂಡು ನಾನು ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅವರು ಕರೆದ್ರು ಮೀಡಿಯಾದವ್ರನ್ನ, ಇಲ್ಲೇ ಸಲ್ಲದ್ನೆಲ್ಲ ಆರೋಪ ಹಾಕಿದ್ರು. ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗೆ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವುದು ಒಪ್ಕೊಂಡಿಲ್ಲ, ಯಾವ್ದ್ಯಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರೆ ಸಾಲ ಕೊಟ್ಟರವರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳು 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮ ಮನೆಯವ್ರಿಗೆ 3ನೇ ಹೆಂಡತಿ. ನಾನು ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ರಾತ್ರಿ ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗೆ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು ಜನ. ಸಾಲ ಕೇಳಕ್ ಬಂದವ್ರಿಗೂ ನ್ಯಾಯ ಮಾತಾಡಿಲ್ಲ, ನನಗೂ ನ್ಯಾಯ ಕೊಟ್ಟಿಲ್ಲ. ಹಿರೇ ಹೆಂಡತಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಒಳಗೆ ಸೇರಿಸ್ಕೊಂಡು ಮಜಾ ಮಾಡ್ತಾ ಇದಾರೆ. ಜೀವಕ್ಕೆ ಎದ್ರಕೊಂಡು ಹೋಗಿದ್ದೆ ಹೊರತು ನಾನು ಇದಕ್ಕೆಲ್ಲ ಹೋಗಿದ್ದಿಲ್ಲ. ಇಬ್ರು ಸೇರ್ಕೊಂಡು ಬಂದು ಹೊಡೆದಾರೆ. ಅವಳು ನಾನ್ ಲೀಗಲ್ ಹೆಂಡತಿ, ನನ್ನ ರಿಜಿಸ್ಟರ್ ಮದುವೆ ಆಗಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ದಾರೆ. ಅವಳಿಗೆ ಡೈವರ್ಸ್ ಮಾಡಿದ್ರೆ ನನಗೆ ಮದುವೆ ಆಗಿದ್ದಾರೆ. ಅವಳು ಮದುವೆ ಆಗಿ ಈಗ ದುಡ್ಡು ಕಾಸಿಗೋಸ್ಕರ ಈಗ ಮನೆಗೋಸ್ಕರ ನನ್ನನ್ನು ಈ ತರ ಎಲ್ಲ ಮಾಡಿದ್ದಾರೆ. ಆಸ್ತಿ ಮನೆ. ಶಾಂತಮ್ಮ ಕಾಣೆ ಆಗಿದ್ದಾರೆ ಅಂತ ಅವ್ರನ್ನ ಗಂಡ ನಾಗರಾಜ್, ಇವಳು 2ನೇ ಹೆಂಡತಿ ಆಗಿರ್ತಾಳೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾಗೆ ಗಣೇಶನ ಹೆಂಡತಿ ಕೂಡ ಅವರು ಕಾಣೆ ಆಗಿದ್ದಾರೆ ಕೊಟ್ಟಿದ್ದಾರೆ. ಅದಾದಮೇಲೆ ಈಗ ಮೊನ್ನೆ ಶಾಂತಮ್ಮ ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು, ಅದನ್ನು ನಾವೀಗಾಗಲೇ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಗಣೇಶ ಇದುವರೆಗೆ ಬಂದಿಲ್ಲ. ಹೌದು, ಅವ್ರ ಹೆಂಡತಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನಮಗಿನ್ನೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಬಂದಿಲ್ಲ. ಇವ್ರು ಹೋಗಿದ್ರು, ಇಲ್ಲ ನಾನು ಎಲ್ಲೋ ಕೆಲಸ ಇತ್ತು ನಮ್ಮ ನೆಂಟ್ರ ಮನೆಗೆ ಹೋಗಿದ್ದೆ, ಈಗ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡಲಾಗಿ ಅವರು ಶಾಂತಮ್ಮ ಅವರು ಊರಿನಲ್ಲಿ ತುಂಬ ಜನದ ಹತ್ರ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅವರನ್ನ ಗಂಡ ಇವರು ಶಾಂತಮ್ಮ ಅವರು 2ನೆಯ ಹೆಂಡತಿ ಆಗಿರ್ತಾರೆ. ಏನು ಗಣೇಶ ಇದ್ದಾನೆ, ಅವರು 1ನೆಯ ಹೆಂಡತಿ ಮಗ ಇದ್ದಾರೆ. ಅವರು ಹಣದ ವಿಚಾರದಲ್ಲಿ ನಾಗರಾಜ ಈ ಶಾಂತಮ್ಮನ ಗಂಡನಿಗೆ ಮತ್ತು ಇವರಿಗೆ ಜಗಳ ಆಗಿರ್ತದೆ. ನಾನು ಯಾಕೆ ಕೊಡಬೇಕು, ನೀವೇ ಕೊಡಿ ಅಂತೇಳಿ ಊರವರೆಲ್ಲ ಬಂದು ನಾವು ದುಡ್ಡು ಕೊಟ್ಟಿದ್ದೀವಿ, ನಮಗೆ ಕಷ್ಟ ಇದೆ, ವಾಪಸ್ ಬೇಕು ಅಂತ ಕೇಳಿದಾಗ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಗಲಾಟೆಗಳಾಗಿದೆ. ಅದಾದಮೇಲೆ ಅವರು ಬಗೆಹರಿಸ್ಕೊಳ್ತೀವಿ ತಮ್ಮಲ್ಲೇ ಅಂತ ಹೇಳಿದ್ದಾರೆ. ಅಳಿಯನ ಜೊತೆ ಪರಾರಿಯಾಗಿದ್ದ ಅತ್ತೆ ವಾಪಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಕ್ಕೆ ಬಂದ ಮಲತಾಯಿ ಶಾಂತ ಇದ್ದಾಳಲ್ಲ, ಇದೀಗ ತಾನು ಸಾಕಿದಂತಹ ಪುತ್ರಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿ ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ದಾಳೆ ಈಗ ಪುತ್ರಿ ಹೇಮಾನೇ ದೂರು ಕೊಟ್ಟಿದ್ದಾಳೆ ಅನ್ನೋದು ಶಾಂತಮ್ಮ ಅವರ ಆರೋಪ. ಅವಳೇ ನಾನು ಮತ್ತು ಅಳಿಯ ಒಟ್ಟಿಗೆ ಹೋದ್ವಿ ಅಂತ ಹೇಳಿ ಅವರಿಬ್ಬರೇ ಇಲ್ಲಿ ಪ್ರಕರಣ ದಾಖಲಿಸಿದ್ದು. ನನ್ನ ಗಂಡ ಇಲ್ಲ ಅಂತ ಹೇಳಿ ಪುತ್ರಿ ಹೇಮಾ ಕೂಡ ಈಗಾಗಲೇ ದೂರನ ದಾಖಲಿಸಿದ್ಲು, ನನ್ನ ಗಂಡ ಇಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ತನ್ನ ತಾಯಿ ಹೋಗಿದ್ಲು ಅವನ ಜೊತೆಗೆ, ತನ್ನ ಗಂಡನ ಜೊತೆಗೆ ಅಂತ ಹೇಳಿ. ಇದೀಗ ತಾಯಿ ಶಾಂತ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಪುತ್ರಿ ಹೇಮಾ ಈಗ ದೂರನ್ನ ಕೊಟ್ಟಿದ್ದಾರೆ. ನಾನು ಹೆಂಗೆ ಹೋಗ್ತೀವಿ ಸರ್, ನಮ್ಮ ಚಿಕ್ಕಮ್ಮ ಎಲ್ಲ ಮೀಡಿಯಾದಲ್ಲಿ ಸೋಷಲ್ ಮೀಡಿಯಾದಲ್ಲೆಲ್ಲ ಕಳಿಸಿದ್ದೀನಿ ಅಂತ ನನಗೂ ಎಲ್ಲ ಜನ ಕರ್ಕೊಂಬಂದು ಹೊಡ್ಸಿದ್ದಾಳೆ ಸರ್.
ಅವರೇ ಬಂದು ಅಡ್ಮಿಟ್ ಆಗಿದ್ದಾರೆ ಸರ್. ನಾನು ಹೊಡೆದೆ ಅಂತ ನನಗೆ ಎಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ ಸರ್. ನ್ಯಾಯ ಇಲ್ಲದೆ ಸರ್. ಮೀಡಿಯಾದಾಗ ಹಾಕಿದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಷ್ ಮಾಡೀನಿ ಅಂತ ಎಲ್ಲರೂ ಕರ್ಕೊಂಬಂದು ಹೊಡೆಸಿ ಅವಳೇ ಅಡ್ಮಿಟ್ ಆಗಿದ್ದಾಳೆ ಸರ್. ನಮಗೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈ ಪ್ರಕರಣದಲ್ಲಿ ಒಂದೊಂದೊಂದೇ ತಿರುವನ್ನ ಪಡೆದುಕೊಳ್ತಾ ಇದೆ. ಒಂದ್ಸಲ ತನ್ಗೂ ಅಳಿಯನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ, ಇನ್ನೊಂದ್ ಕಡೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ನನ್ನ ಮಗಳನ್ನ ಅಂತ ಶಾಂತ ಹೇಳಿದ್ರೆ, ಇದೀಗ ಮಗಳ ವಿರುದ್ಧವೇ ದೂರು, ಜೊತೆಗೆ ಮಗಳಿಗೂ ಕೂಡ ಹಲ್ಲೆ ಮಾಡಿದ್ದಾರೆ. ಇಡೀ ಪ್ರಕರಣದಲ್ಲಿ ಏನೇನಾಗ್ತಿದೆ? ಏನು ಅತ್ತೆ ಜೊತೆ ಅಳಿಯ ಹೋಗಿದ ಈ ಪ್ರಕರಣಕ್ಕೆ ಕ್ಷಣಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಏನು ಈ ಶಾಂತ ಅಂತ ಏನು ಇದ್ದಾಳೆ, ಏನು ಈ ಹೇಮ ಮಲತಾಯಿ, ಇವ್ರು ಕೂಡ ಏನು ಇದೆಲ್ಲ ಟಿವಿಯಲ್ಲಿ ಬರ್ತಿದ್ದಂತೆ ಏನು ಮನೆ ಹತ್ರ ಹೋಗಿ ಇವತ್ತು ಬೆಳಗ್ಗೆ ಕೂಡ ಮನೆ ಹತ್ರ ಹೋಗಿ ಏನು ಆ ಹೇಮಳ ಮೇಲೆ ಒಂದು ಹಲ್ಲೆಯನ್ನು ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಸದ್ಯ ಈಗ ಹಲ್ಲೆಗೊಳದಂತಹ ಹೇಮ ಏನು ಚನ್ನಗಿರಿಯ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡ್ತಿದ್ದಾಳೆ. ಅಂದ್ರೆ ಇಷ್ಟೆಲ್ಲಕ್ಕೂ ಕಾರಣ ಏನು, ಇವರು ಏನು ಸಾಲವನ್ನು ಪಡೆದಿದ್ರು, ಏನು ನಾಗರಾಜ್ ಮತ್ತೆ ಈ ಶಾಂತ ಅಂತ ಇಬ್ಬರು ಏನು ಸೇರಿ ಸಾಲ ಪಡೆದಿದ್ರು, ಈ ಸಾಲವನ್ನು ವಾಪಸ್ ಕೊಡಿ ಅಂತೇಳಿ ಈಗ ಒಂದು 10 ಲಕ್ಷಕ್ಕೂ ಅಧಿಕ ಸಾಲ ಪಡೆದಿರ್ತಾರೆ ಅಲ್ಲಿ ಸ್ಥಳೀಯರ ಹತ್ರ. ಹಾಗಾಗಿ ಅವರೆಲ್ಲ ಒತ್ತಡ ಏನು ಶಾಂತಲ್ ಮೇಲೆ ಇರೋದ್ರಿಂದ ಶಾಂತ ಕೂಡ ಅವರೆಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಮನೆ ಹತ್ರ ಹೋಗಿ ಇವತ್ತು ಗಲಾಟೆ ಏನ್ ಮಾಡಿದ್ರೆ, ಅದಲ್ಲದೆ ಕೂಡ ಕಳೆದ 2 ದಿನಗಳಿಂದ ಕೂಡ ಮನೆ ಹತ್ರ ಕೆಲವೊಂದಿಷ್ಟು ಜನಗಳನ್ನ ಕಳಿಸಿ ಗಲಾಟೆ ಮಾಡಿಸಿ ಅವರ ಮನೆಯನ್ನು ಕೂಡ ಬೀಗ ಹಾಕ್ಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬೀಗ ಹಾಕ್ಸಿದ್ದು ಇವತ್ತು ಕೂಡ ಓಪನ್ ಮಾಡಿಸಿಲ್ಲ. ಇವರೆಲ್ಲರೂ ಕೂಡ ನಮ್ಮ ಸಾಲವನ್ನು ಮಾರಿ ಆದ್ರೂ ನಮಗೆ ಸಾಲವನ್ನು ವಾಪಸ್ ಕೊಡಿ ಅಂತ ಹೇಳಿ ಎಲ್ಲರೂ ಕೂಡ ಈ ಏನು ಶಾಂತನೆ ಕಳಿಸಿದ್ದಾರೆ ಅಂತ ಹೇಳಿ ಈಗ ಏನು ಹಲ್ಲೆ ಒಳಗಾದಂತಹ ಹೇಮ ಏನಿದ್ರೆ ಅವರು ಒಂದು ಆರೋಪ ಮಾಡ್ತಿರುವಂಥದ್ದು. ಆದ್ರೆ ಈ ಎಲ್ಲ ಆರೋಪವನ್ನು ತಳ್ಳಿ ಹಾಕುವಂತ ಕೆಲಸವನ್ನು ಈ ಶಾಂತ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಸಾಲಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ನಾಗರಾಜನ್ನ ತೋರಿಸಿ ಸಾಲ ಕೊಡಿಸಿದ್ದೆ, ನಾನು ಅದೆಲ್ಲ ಸಾಲವನ್ನು ಕೂಡ ಇವರು ಮದುವೆಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಅವಳು ಹೇಳ್ತಿದ್ದಾರೆ. ಆದ್ರೆ ನಾಗರಾಜನನ್ನು ಕೇಳಿದಂತ ಸಂದರ್ಭದಲ್ಲಿ ನಾಗರಾಜ್ ಕೂಡ ನನಗೂ ಈ ಸಾಲಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಅವಳು ನನ್ನ ಮೇಲೆ ನನ್ನ ಹೆಸರು ಹೇಳಿ ನಾನು ಏನು ನಾಗರಾಜ್ನ ಹೆಂಡತಿ ಅಂತ ಹೇಳಿ ಇಲ್ಲಿ ಸಂಘ ಸಂಸ್ಥೆಯಲ್ಲಿ ಸ್ಥಳೀಯವಾಗಿ ಎಲ್ಲರ ಹತ್ರ ಕೂಡ ಸಾಲವನ್ನು ಒಂದು 10 ಲಕ್ಷಕ್ಕೂ ಅಧಿಕ ಸಾಲವನ್ನು ಪಡೆದಿದ್ದಾಳೆ. ಹಾಗಾಗಿ ಇವಳು ಆ ಸಾಲವನ್ನು ಮರೆಮಾಚಕ್ಕೋಸ್ಕರ ಈ ರೀತಿ ನಮ್ಮ ಮೇಲೆ ಹಾಕಿ ಅದನ್ನ ಸಾಲ ತೀರಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಎಲ್ಲ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾಗರಾಜ್ ಹೇಳ್ತಾ ಇದ್ದೇನೆ. ಈಗ ಸದ್ಯ ಆದ್ರೆ ಏನು ಈ ಶಾಂತ ಏನಿದ್ದಾರೆ ಅವರು ಕೂಡ ಏನು ಪದೇ ಪದೇ ಮನೆ ಹತ್ರ ಹೋಗಿ ಅವರಿಗೆ ಆ ಮಕ್ಕಳ ಮೇಲೆ ಹಲ್ಲೆ ಮಾಡುವಂಥದ್ದು, ಗಲಾಟೆ ಮಾಡುವಂತ ಒಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಚನ್ನಗಿರಿ ಪೊಲೀಸರು ಮಾತ್ರ ಇವರು ಇಬ್ಬರು ಕೇಸಿಗೆ ಕೂಡ ಯಾವುದೇ ರೀತಿ ಎಂಟ್ರಿ ಆಗಿಲ್ಲ. ಯಾಕೆ ಏನನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಏನು ಇವರು ಈ ಹಲ್ಲೆಗೊಳಗಾದಂತ ಹೇಮ ಅವ್ರ ಕುಟುಂಬದವ್ರು ಏನಿದ್ದಾರೆ ಅವರು ಪದೇ ಪದೇ ಪ್ರತಿದಿನವೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಗೆ ಒಂದು ದೂರ ನೀಡಿ ಮಾಹಿತಿಯನ್ನು ನೀಡಿ ಬರ್ತಾ ಇದ್ದಾರೆ. ಈ ರೀತಿ ಹಲ್ಲೆ ಮಾಡ್ತಿದ್ದಾರೆ, ಜನನ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅವರು ನಿಮ್ಮ ಒಂದು ವೈಯಕ್ತಿಕ ವಿಚಾರ ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಚನ್ನಗಿರಿ ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂತದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.